ಅಣ್ಣಂದು ಕೂಲೆಂಟ್ ಟ್ಯಾಂಕು ಫುಲ್ಲು ಡ್ರೈ ಆಗಿಬಿಟ್ಟೈತೆ. ಕೂಲೆಂಟ್ ಎಲ್ಲ ಐಸ್ ಆಗಿಬಿಟ್ಟೈತೆ. ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ, ಕೂಲೆಂಟ್ಗೆ ಬೆಂಕಿ ಇಡ್ತಾರೆ. ಕೂಲೆಂಟ್ ಟ್ಯಾಂಕ್ ಕೆಳಗೈತೆ. ಅಣ್ಣನ್ಗೆ ಏನು ಗುಂಡ್ಗೇನೋ ಗೊತ್ತಿಲ್ಲ, ರೈಟ್ ಕೇಳ್ಕೊಂಡು ಸೀದಾ ಹೊಲ್ಟವದ್ನಪ್ಪ. ಐಸು ಅಂದಿಲ್ಲ, ಏನೂ ಅಂದಿಲ್ಲ, ಸೀದಾ ಹೋಗೇ ಬಿಟ್ಟ ನೋಡಿ ಎಲ್ಲೋಗವನೆ. ರೋಡ್ಗಳು ಏನು ಕಾಣ್ತಾ ಇದಾವೋ ಇವೆಲ್ಲ ಡೌನ್ ಇಳಿಸ್ಕೊಂಡು ಎಲ್ಲ ಗಾಡಿಗಳು ಬರ್ತಾ ಇದಾವಲ್ಲ, ಅಲ್ಲಿಗೆ ಹೋಗ್ಬೇಕು. ಈ ತರ ಬಟ್ಟೆ ಏನಕ್ಕೆ ಕಟ್ತಾರೆ ಗೊತ್ತಾ? ಗಾಡಿ ಒಳಗಿರೋರು ಚಳಿ ಆಗ್ಬಾರ್ದು ಅಂತ ಕಾಶ್ಮೀರ್ ಗಾಡಿಗಳಿಗೆ ಈ ತರ ಬಟ್ಟೆ ಎಲ್ಲ ಕಟ್ತಾರೆ. ಇವತ್ತಿನ ನಮ್ಮ ರಾತ್ರಿ ಊಟ ಬಂದು ಮಟನ್ ಸಾರು ಮತ್ತೆ ಅನ್ನ ನಮ್ಮ ಬಾಯರು ಮಾಡ್ಕೊಟ್ಟಿರೋದು. ಬ್ರೋ ಬಡಿಯಾ ಬನಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ನೀವು ನೋಡ್ದಂಗೆ ರಾತ್ರಿ ಎದ್ದೆದ್ದೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವಾಗ ಬೆಳಕರ್ದೈತೆ. ಬೆಳಗ್ಗೆ ಎದ್ದು ಗ್ಯಾಸ್ ಹಚ್ಚಿದ್ವಿ ಫಸ್ಟ್, ಯಾಕಂದ್ರೆ ಗ್ಲಾಸ್ ಫುಲ್ಲು ಫ್ರೀಸ್ ಆಗೋಗಿತ್ತು. ಎಲ್ಲ ಈ ಥರ ನೋಡಿ ಕಚ್ಕೊಂಡಿರೋದು ನೋಡ್ರಿ, ಇದು ಟವಲ್ಲು ಗ್ಲಾಸ್ಗೆ ಕೀಳಬೇಕು. ಎಲ್ಲ ಈ ಥರ ಗ್ಲಾಸ್ ಎಲ್ಲ ಫುಲ್ ಫ್ರೀಸ್ ಆಗೋಗಿತ್ತು. ನಮ್ಮ ಗ್ಯಾಸ್ ಹಚ್ಚಿ ಬಿಟ್ಬಿಟ್ಟಿದ್ವಿ, ಫುಲ್ ಕ್ಲಿಯರ್ ಆಗ್ತೈತೆ. ಈ ಕಡೆನೂ ಅಷ್ಟೇ ನೋಡಿ, ಫುಲ್ಲು ಫ್ರೀಸ್ ಆಗಿತ್ತು. ಇದೆಲ್ಲ ಈ ಥರ ಇತ್ತು, ಎಲ್ಲ ಕ್ಲಿಯರ್ ಆಗ್ತೈತೆ. ಮತ್ತು ಬ್ಯಾಕ್ ಸೈಡು ಅಷ್ಟೇ, ಆ ಕಡೆ ಗ್ಲಾಸು ಅಷ್ಟೇ. ಬ್ಯಾಕ್ ಸೈಡ್ ಅಂತೂ ಫುಲ್ಲು ಫ್ರೀಸ್ ಆಗಿತ್ತು ಆವಾಗಲೇ, ಅದು ಸ್ವಲ್ಪ ಕ್ಲಿಯರ್ ಆಗೈತೆ ನೋಡಿ. ಎಲ್ಲ ಪರವಾಗಿಲ್ಲ, ಗ್ಯಾಸು ಕೆಲಸ ಮಾಡುತ್ತೆ. ಗ್ಯಾಸ್ ಇರೋದಕ್ಕೆ ಒಳ್ಳೇದಾಯಿತು. ಏನು ಶರತ್ ಬ್ರೋ? ಬರುವಾಗ ಒಂದು ಖುಷಿ, ಹೋಗುವಾಗ ಒಂದು ದುಃಖ. ಯಾಕಿದು? ಹಾಕಿ ಹೋಗಲಿ ಯೂಟ್ಯೂಬಾಗೆ ಕೇಳೋಣ ಸಾಂಗು. ಆ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವತ್ತು. ಏನು ಮಾಡೋಂಗಿಲ್ಲ. 2 ಅವರ್ಗೆ ಒಂದ್ಸರಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಕೆಳಗೆ ಇಂಜಿನ್ ಅಲ್ಲೆಲ್ಲ ಗಟ್ಟಿಯಾಗಿ ಹೋಗುತ್ತೆ, ಡೀಸೆಲ್ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ. ಭಾಳ ಸಮಸ್ಯೆ ಉಂಟು ಮಾರ ಇಲ್ಲಿ. ಸರಿಕೆ ಗ್ಯಾಸ್ ಹಚ್ಕೊಂಡು ಸುಮ್ಮನೆ ಕುಂತಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ, ಏನು ಮಾಡ್ಕೊಂಡು ಹೋಗ್ಬೇಕು. ಸರಿ ಸುಮಾರು ಇಲ್ಲಿ 150 ಗಾಡಿ ಸ್ಟ್ರಕ್ ಆಗಿರೋದು. ನಮ್ದೊಂದೇ ಅಲ್ಲ, 150-200 ಗಾಡಿ ಇದ್ದಾವೆ. ಎದ್ದು ಏನೇನು ಸಿಚುವೇಶನ್ ಅಂತ ನೋಡಿದ್ರೆ, ನಮ್ಮ ಗಾಡಿ ಏನೋ ನಾವು ರಾತ್ರಿ ಎಲ್ಲ ಸ್ಟಾರ್ಟ್ ಮಾಡಿಟ್ಟಿದ್ದಕ್ಕೆ ಗಾಡಿ ಸ್ಟಾರ್ಟ್ ಆಯಿತು. ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡು ಬೆಂಕಿ ಹಾಕೊಂಡು ಕುಂತ್ಕೊಂಡಿದ್ದೀವಿ. ಬಟ್ ಅಲ್ಲೊಂದು ಗಾಡಿ ಇದೆ ನೋಡಿ ಪಾಪ, ಅವ್ರದ್ದು ಕೆಳಗಡೆ ಬೆಂಕಿ ಹಚ್ತಾ ಇದ್ದಾರೆ. ಕೆಳಗಡೆ ಗ್ಯಾಸ್ ಇಟ್ಬಿಟ್ಟು ಬೆಂಕಿ ಹಚ್ಚಿ ಮಾಮೂಲಿ ಇಂಜಿನ್ ಹೀಟ್ ಮಾಡ್ತಾವ್ರೆ. ಕೆಳಗಡೆ ಆಯಿಲೆಲ್ಲ ಜಮಾ ಆಗಿರ್ತದಲ್ಲ, ಅದೆಲ್ಲ ಕ್ಲಿಯರ್ ಆಗೋಕ್ಕೆ ಅದೊಂದು ಸ್ವಲ್ಪ ಸಮಸ್ಯೆ ನೋಡಿ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಏನೂ ಮಾಡೋಂಗಿಲ್ಲ. ಟೈಮು ಇನ್ನೂ ಎಷ್ಟು ಗಾಡಿ ಬಂಗಾಗಿದಾವೋ ಗೊತ್ತಿಲ್ಲ. ಎಷ್ಟು ಗಾಡಿ ಡೀಸೆಲ್ ಟ್ಯಾಂಕಿಗೆ ಬೆಂಕಿ ಇಡಬೇಕು, ಎಷ್ಟು ಗಾಡಿ ಕೆಳಗೆ ಆಯಿಲ್ ಬೆಂಕಿ ಇಡಬೇಕು ಗೊತ್ತಿಲ್ಲ. ಗ್ಲಾಸ್ ನೋಡಿ ಫ್ರೀಸ್ ಆಗೋಗ್ಬಿಟ್ಟೈತೆ. ಗ್ಲಾಸ್ ಕೆಳಕ್ಕೆ ಹೋಗ್ತಾ ಇಲ್ಲ, ಇದು ಆಗ್ತಾ ಇದೆ, ಇಲ್ಲಿ ಗಟ್ಟಿ ಆಗ್ಬಿಟ್ಟೈತೆ ಅಷ್ಟೇ. ಕ್ಲೋಸ್ ಇಲ್ಲಿ ಕರೆಕ್ಟಾಗಿ ಬಂದು ನಿಂತ್ಕೊಂಡೈತೆ. ಮೇಲಕ್ಕೂ ಹೋಗಂಗಿಲ್ಲ, ಮೇಲಕ್ಕೂ ಅದು ಕೆಳಕ್ಕೆ ಬರೋಂಗಿಲ್ಲ. ಅದೆಲ್ಲ ಕ್ಲಿಯರ್ ಆಗೋವರೆಗೂ ಬರೋಲ್ಲ. ಅಲ್ಲಿ ನೋಡಿ ಬೆಂಕಿ ಹಾಕಿದಾರೆ. ಅವೆಲ್ಲ ಹೇಳಿದ್ನಲ್ಲ, ಅಣ್ಣ ಅಡ್ಡ ನಿಂತಾನೆ, ಕ್ಲೀನಾಗಿ ಕಾಣ್ತಾ ಇಲ್ಲ ನೋಡಿ. ಕೆಳಗೆ ಇಂಜಿನ್ ಹಿಟ್ ಮಾಡಿಬಿಟ್ಟು ಆಮೇಲೆ ನೋಡಿ ಆ ಗಾಡಿ ಸ್ಟಾರ್ಟ್ ಆಗದೇ ಇರೋ ಕಾರಣದಿಂದನೇ ಕೆಳಗೆ ಬೆಂಕಿ ಹಾಕಿರೋದು ಇಂಜಿನ್ಗೆ. ಇಂಜಿನ್ ಆಯಿಲೆಲ್ಲ ಗಟ್ಟಿಯಾಗಿರುತ್ತಲ್ಲ, ಹಂಗಾಗಿ ಆಮೇಲೆ ಸ್ವಲ್ಪ ಹೀಟ್ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಅಂತ. ಈ ಥರ ಕಷ್ಟ ಎಲ್ಲ ಇರುತ್ತೆ ಇಲ್ಲೇ ಲಡಾಖ್ ಗಾಡಿ ಓಡಿಸೋರಿಗೆ. ಇನ್ನೂ ಎಷ್ಟು ಗಾಡಿ ಮುಂದೆ ಹಂಗಾಗಿದಾವೋ ಗೊತ್ತಿಲ್ಲ. ದೇವರಣಗೂ ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಗ್ತದೆ ಯಾವ ರೇಂಜಿಗೆ ಚಳಿ ಆಯ್ತಂದ್ರೆ. ನೋಡಿ ಬೆಂಕಿ ಎಲ್ಲ ಹಾಕೊಂಡು ಜನ ಹೆಂಗೆ ನಿಂತಿದ್ದಾರೆ. ನಾವು ಇಷ್ಟೊತ್ತಲ್ಲಿ ಬೆಂಕಿ ಕಾಸ್ಕೊಂಡು ಬಂದ್ವಿ. ಹೋಗೋಣ ಇವಾಗ ಇಲ್ಲಿಂದ ಸೀದಾ ಅಲ್ಲಿ ಮುಂದೆ ಒಂದು ಹೋಟ್ಲ್ ಐತೆ, ಟೀಗೆ ಕುಡ್ಕೊಂಡು ಬರೋಣ. ಇಲ್ಲಿ ಯಾರು ಬೆಂಕಿ ಹಾಕೋರು ನೋಡೋ ಮನೆ ನೋಡಿ. ಈ ಗಾಡಿ ಡೀಸೆಲ್ ಟ್ಯಾಂಕಿಗೆ ಮತ್ತು ಮುಂದೆಗಡೆ ಬೆಂಕಿ ಹಾಕಿ ಸ್ಟಾರ್ಟ್ ಮಾಡಿ ನಿಲ್ಲಿಸಿರೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಅರ್ಧ ಗಾಡಿಗಳಿಗೆ ಬೆಂಕಿ ಹಾಕಿ ಸ್ಟಾರ್ಟ್ ಮಾಡೋದು ಡೀಸೆಲ್ ಟ್ಯಾಂಕ್ಗೆ. ಮತ್ತು ಮುಂದೆ ಕೆಳಗಡೆ ಆಯಿಲ್, ಇಂಜಿನ್ ಆಯಿಲ್ ಡ್ರೈ ಆಗಿರುತ್ತಲ್ಲ, ಗಟ್ಟಿಯಾಗಿಬಿಡುತ್ತೆ. ಅಲ್ಲಿ ಒಂದು 2-3 ಗಾಡಿಗೆ ನಾವೇ ಕಣ್ಣಾರೆ ನೋಡಿದ್ವಿ ಬೆಂಕಿ ಹಾಕಿದ್ದು. ಬಟ್ ನಮ್ಮ ಅದೃಷ್ಟಕ್ಕೆ ನಮ್ಮದೇನೂ ಇಲ್ಲ. ನಾವು ರಾತ್ರಿಯೆಲ್ಲ ಎದ್ದಿದ್ದು 4-5 ಸಾರಿ ಗಾಡಿ ಸ್ಟಾರ್ಟ್ ಮಾಡಿ 4 ಗಂಟೆ ಬಿಟ್ಟು ಆಫ್ ಮಾಡಿದ್ದಕ್ಕೆ ಏನು ಸಮಸ್ಯೆ ಇಲ್ಲ. ಬನ್ನಿ ಹೋಗೋಣ. ಆ ಬೋರ್ಡ್ ಕಾಣುತ್ತಲ್ಲ, ಅಲ್ಲಿ ಟೀ ಅಂಗಡಿ ಐತೆ, ಅಲ್ಲೋಗಿ ಟೀ ಕುಡ್ಕೊಂಡು ಬರೋಣ. ಇಲ್ಲಿಂದ ಇನ್ನು ಶ್ರೀನಗರ ಬಂದು 121 ಕಿಲೋಮೀಟ್ರ್ ಐತೆ. 121 ಕಿಲೋಮೀಟ್ರ್ ನಾವು ಹೋಗಬೇಕು. ಜೋಜಿಲಾ ಟಾಪ್ ಏನು 18 ಕಿಲೋಮೀಟ್ರ್ ತೋರಿಸ್ತೈತಲ್ಲ, ಅಲ್ಲೇ ಹೆವಿ ಸ್ನೋಫಾಲ್ ಆಗಿರೋದು. ಯಾವಾಗ ಬಿಡ್ತಾರೋ ಏನೋ ಇನ್ನೂ ಗೊತ್ತಿಲ್ಲ. ಇದು ಪೊಲೀಸ್ ಸ್ಟೇಷನ್. ಇಲ್ಲೆಲ್ಲ ಟೂರಿಸ್ಟ್ ಅವ್ರನ್ನ ಕೂಡ ಬಿಟ್ಟಿಲ್ಲ, ಎಲ್ಲ ಇಲ್ಲೇ ಅವ್ರು ನೋಡಿ. ಎಷ್ಟು ಗಾಡಿಗಳಿದಾವೆ ಅಂದರೆ ಲೆಕ್ಕ ಹಾಕೋಕ್ಕೂ ಆಗಲ್ಲ, ಅಷ್ಟು ಗಾಡಿ ಇದ್ದಾವೆ. ಸದ್ಯಕ್ಕೆ ಟೀ ಕುಡಿಯೋಣ ಅಂತ ಇಲ್ಲಿ ಬಂದಿದ್ವಿ, ಟೀ ಕುಡಿತಾ ಇದ್ದೀವಿ.
ಅಣ್ಣಂದು ಕೂಲೆಂಟ್ ಟ್ಯಾಂಕು ಫುಲ್ಲು ಡ್ರೈ ಆಗಿಬಿಟ್ಟೈತೆ. ಕೂಲೆಂಟ್ ಎಲ್ಲ ಐಸ್ ಆಗಿಬಿಟ್ಟೈತೆ. ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ, ಕೂಲೆಂಟ್ಗೆ ಬೆಂಕಿ ಇಡ್ತಾರೆ. ಕೂಲೆಂಟ್ ಟ್ಯಾಂಕ್ ಕೆಳಗೈತೆ, ಒಂಥರ ಫ್ರೀಸ್ ಆಗಿಬಿಟ್ಟೈತೆ. ಅದಕ್ಕೆ ಬೆಂಕಿ ಇಟ್ಟು ಹೀಟ್ ಮಾಡಿದವ್ರು. ಹೆಂಗೆ ಹತ್ಕೊಂತ ನೋಡಿ ದಗ್ಗಂತ ಬೆಂಕಿ ಒಂದೇ ಸರಿ. ಭಾಳ ಕಷ್ಟಗಳು ಹಿಂಗೆ ಆಗ್ಬಿಟ್ರೆ ಇಲ್ಲೆಲ್ಲ ಗಾಡಿಗಳು ಸ್ಟಾರ್ಟೇ ಆಗ್ತಾಯಿಲ್ಲ. ಗಾಡಿ ಸದ್ಯಕ್ಕೆ ಇಲ್ಲೇ ಐತೆ, ಇಲ್ಲೇ ಬೆಂಕಿ ಹಾಕಿರೋದು. ಚಳಿ ಆಗ್ತೈತೆ ಅಂದರೆ ಹೆವಿ ಅಂದ್ಕೊಳ್ಳಿ. ನೋಡಿ ಯಾವ ರೇಂಜ್ಗೆ ಐತೆ ಅಂದರೆ ಚಳಿ ಏನು ಮಾತಾಡೋಂಗೆ ಇಲ್ಲ ನಾವು, ಆ ರೇಂಜ್ಗೆ ಐತಿ. -10 ಡಿಗ್ರಿ ಹೇಳೋಕ್ಕಾಗ್ತಾಯಿಲ್ಲ ನಮ್ಮ ಪರಿಸ್ಥಿತಿಗಳು. ಹಂಗಿದ್ದೀವಿ ಇವಾಗ. ಸರತ್ರ ಇಲ್ಲವ್ರೆ ಜಾಲಿ ಏನಾಯ್ತು ಬ್ರಾ? ಫುಲ್ ಜಾಲಿ ಎಲ್ಲ ಕಲಿ ಇಷ್ಟೊತ್ತೊಂದು 50 ಜನ ಇದ್ರಿ ಇಲ್ಲಿ ಬೆಂಕಿ ಕಾಸ್ಕೊಳಕ್ಕೆ. ಆ ಟೂರಿಸ್ಟರ್ನೆಲ್ಲ ಬಿಟ್ಬಿಟ್ರು, ಎಲ್ಲ ಓಡೋದ್ರು. ನಮ್ಗೆ ಒಬ್ರಿಗೆ ಬಿಟ್ಟಾಗೋರು. ಇನ್ನೂ ಇಷ್ಟ ಐತೆ ಆರಾಮಾಗಿ ಬೆಂಕಿ ಕಾಸ್ಕೊಳೋಣ. ಫಸ್ಟ್ ಟೂರಿಸ್ಟರ್ನೆಲ್ಲ ಬಿಟ್ಟು ಆಮೇಲೆ ಲಾರಿಗಳನ್ನ ಬಿಡೋದು. ನಮ್ಮ ಭೀಮ ಅಲ್ಲಿದ್ದಾನೆ, ತಗೊಂಡು ಹೋಗೋಣ ಆಮೇಲೆ ಆರಾಮಾಗಿ. ಏನು ಅರ್ಜೆಂಟ್ ಇಲ್ಲ ನಮಗೆ, ಯಾಕಂದರೆ ಟೂರಿಸ್ಟರ್ನ ಬಿಡ್ದಾಗಂತೂ ಲಾರಿಗಳನ್ನ ಬಿಡೋಲ್ಲ. ಫಸ್ಟೆಲ್ಲ ಟೂರಿಸ್ಟ್ ಕ್ಲಿಯರ್ ಆದಮೇಲೆ ಲಾರಿಗಳು, ಆಮೇಲೆ ಟ್ಯಾಂಕರ್ ಬಿಡ್ತಾರೆ, ಆಯಿಲ್ ಟ್ಯಾಂಕರು. ಅದಾದಮೇಲೆ ಲಾರಿಗಳನ್ನ ಬಿಡೋದು. ಆಮೇಲೆ ಚಳಿ ಕಾಸ್ಕೊಂಡು ಕುತ್ಕೊಳ್ಳೋ, ನೀನೇನು ಮಾಡೋಂಗಿಲ್ಲ. ಸದ್ಯಕ್ಕೆ ನಮ್ಮ ಗಾಡಿ ತಗೊಂಡು ಇವಾಗ ಮೂವ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಗಾಡಿಗಳು ಮೂವ್ ಆಗ್ತಾಯಿದ್ದಾವೆ ಒಂದೊಂದೇ. ಹಂಗಾಗಿ ನಮ್ಮ ಗಾಡಿನೂ ಮೂವ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಶರತ್ ಗಾಡಿ ತಗೊಂಡು ಬರ್ತಾರೆ. ಈಗ ಅನ್ನಕ್ಕೆ ಹೋಗೋಣ. ಮೇಲೆಲ್ಲ ಫುಲ್ ಐಸೆಲ್ಲ ಕೆಳಗಡೆ ಗಟ್ಟಿ ಆಗ್ಬಿಡೈತಂತೆ. ಬ್ರೇಕ್ ಹೊಡೆಯೋಂಗಿಲ್ಲ, ಗೇರಲ್ಲಿ ಗಾಡಿ ಇಳಿಸ್ಬೇಕು. ಬ್ರೇಕ್ ಹೊಡೆದ್ರೆ ಗಾಡಿ ಸ್ಲಿಪ್ಪು ಪಾತಾಳಕ್ಕೆ ಬಿಟ್ಬಿಡ್ತವೆ. ಹಾಗಾಗಿ ಗಾಡಿಗಳಂತೂ ಬಿಡ್ತಾ ಇಲ್ಲ. ಟೂರಿಸ್ಟ್ ಗಾಡಿಗಳನ್ನ ಮಾತ್ರ ಬಿಟ್ಟವ್ರೆ, ದೊಡ್ಡ ಗಾಡಿಗಳನ್ನ ಬಿಟ್ಟೇ ಇಲ್ಲ. ಬಟ್ ಎಲ್ಲ ಗಾಡಿಗಳು ಮುಂದಕ್ಕೆ ತಗೊಂಡು ಬರ್ತಾವ್ರೆ. ಏನು ಕತೆನೋ ಏನಿದೆ ಗೊತ್ತಿಲ್ಲ. ಬಿಡ್ತಾರೋ ಇಲ್ಲ ಅನ್ನೋದು. ಬಿಟ್ಟರು ಬ್ರೋ, ಒಂದು ಗಾಡಿ ಹೋಯ್ತು. ಬಿಟ್ಟರು ಒಂದು ಗಾಡಿ ಹೋಯ್ತು. ಫಸ್ಟಿಗೆ ಟಾಟಾ ಗಾಡಿ ಹೋಯ್ತು, ಒಂದು ಚಿಕ್ಕ ಗಾಡಿ. ನಮ್ಮ ಲಾರಿಗಳ ಕತೆ ಏನೋ ಗೊತ್ತಿಲ್ಲ ಇನ್ನು, ನೋಡೋಣ, ವೆಯ್ಟ್ ಮಾಡೋಣ. ಹಂಗೆ ನಮ್ಮ ಪಕ್ಕದಾಗ ಒಂದು ಗಾಡಿ ಇತ್ತು, ಆ ಗಾಡಿನೂ ಸ್ಟಾರ್ಟ್ ಆಗಿಲ್ಲ. ಬಿಸಿನೀರು ಕಾಯಿಸ್ಬಿಟ್ಟು ಡೀಸೆಲ್ ಫಿಲ್ಟರ್ಗಳು ಬಿಸಿನೀರು ಹೊಡಿತಾವ್ರೆ ಸ್ಟಾರ್ಟ್ ಆಗಲಿ ಅಂತ. ಒಂದೊಂದಲ್ಲ ಗುರು ಇಲ್ಲಿ ಸಮಸ್ಯೆಗಳು, ಒಂದೊಂದಲ್ಲ. ಅಲ್ಲೊಂದೇ ಒಂದು ಈಚರ್ ಕಂಟೈನರ್ ಮಾತ್ರ ಸ್ಟಾರ್ಟ್ ಆಗ್ತಾ ಇಲ್ಲ. ಅದು ಬಂದು ಫೈಬರ್ ಟ್ಯಾಂಕ್ ಆಗಿರೋದ್ರಿಂದ ಜಾಸ್ತಿ ಬೇಗ ಡೀಸೆಲ್ ಫ್ರೀಸ್ ಆಗಿಬಿಟ್ಟಿರ್ತದೆ. ಹಂಗಾಗಿ ಸ್ಟಾರ್ಟ್ ಆಗ್ತಾ ಇಲ್ಲ. ನಮ್ಮ ಶರತ್ ಬ್ರೋ ಕೂಡ ಹೋಗಿದ್ದಾರೆ ನೋಡ್ಕೊಂಬರಕ್ಕೆ ಏನಾಯ್ತು ಅಂತ. ಅಲ್ಲಿ ನಿಂತಿವ್ರು ನೋಡಿ, ಏನಾಗೈತೋ ಗೊತ್ತಾಗ್ತಾ ಇಲ್ಲ. ಅದು ಒಟ್ಟು ಸ್ಟಾರ್ಟ್ ಆಗ್ತಿಲ್ವಂತೆ. ಆಲ್ರೆಡಿ ಗಾಡಿಗಳು ಕೂಡ ಬಿಡ್ತಾವ್ರು ನೋಡಿ, ಒಂದೊಂದೇ ಗಾಡಿಗಳನ್ನ. ನಮ್ಮದು ಬಿಡ್ತಾರೆ, ನಾವು ಹೋಗೋದೇ ಇಲ್ಲಿಂದ. ಇಲ್ಲ ಜಾಸ್ತಿ ಹೊತ್ತು ಇರೋಂಗಿಲ್ಲ. ಇನ್ನು ಒಂದೊಂದೇ ಗಾಡಿಗಳನ್ನ ಬಿಡ್ತಾ ಇದ್ದಾರೆ. ಇಲ್ಲೆಲ್ಲ ಐಸ್ ಗಡ್ಡೆ ಕಟ್ಟೈತೆ ನೋಡಿ. ಇದು ನೋಡೇ ಇಲ್ಲ ನಾನು, ಇವಾಗ ನೋಡ್ತಾ ಇದ್ದೀನಿ. ಫ್ರೀಸ್ ಆಗೋಗ್ಬಿಟ್ಟೈತೆ ಇಲ್ಲಿನ. ಅಲ್ಲಿಂದ 1 ಕಿಲೋಮೀಟ್ರ್ ಬಂದ್ವಿ, ಸೀದಾ ಅಲ್ಲಿ ಮುಂದೆ ರೋಡ್ ಐತಲ್ಲ ಅಲ್ಲಿ ಹೋಗ್ಬೇಕು. ಗಾಡಿ ಯಾಕೋ ಪಿಕಪ್ಪೇ ತಗೊಂತ ಇಲ್ಲ. ಏನೋ ಆಡ್ಬಿಡುದು, ಏನೋ ಸಮಸ್ಯೆ ಆದಂಗೆ ಐತೆ. ನಿನ್ನೆಯಿಂದನೂ ಈ ಚೆಕ್ಲೈಟ್ ಬರ್ತೈತೆ. ಏನಾಗೈತೆ ಅನ್ನೋದೇ ಗೊತ್ತಿಲ್ಲ. ಈ ಲೈಟ್ ಬಂದರೆ ಭಾರಿ ಡೇಂಜರು. ಆಡ್ಬ್ಲೂ ಕುಡಿತಾ ಇಲ್ಲ, ಏನೇನೋ ಸಮಸ್ಯೆ ಇರ್ತದೆ. ಹಂಗಾಗಿ ಒಂದು ಎಕ್ಸ್ಟ್ರಾ ಆಡ್ಬ್ಲೂ ಬಕೆಟ್ ಇಟ್ಟಿದ್ವಿ, ಅದನ್ನೂ ಹಾಕ್ಕೊಂಡಿದ್ದೀವಿ. ಬಟ್ ಗಾಡಿ ಪಿಕಪ್ ತಗೊಂತ ಇಲ್ಲ, ನೋಡ್ಬೇಕು ಇವಾಗ. ಅಪ್ಪ ಹಿಂಗೆ ಇಷ್ಟು ದೂರ ಬಂದು ಏನೋ ಹಿಂಗೆ ಆಗ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತದೆ. ಇಲ್ಲಿಂದ ಇನ್ನು ಶ್ರೀನಗರ 120 ಕಿಲೋಮೀಟ್ರ್ ಐತೆ, ಅಲ್ಲಿವರೆಗನ ಹೋಗ್ಲಿ ಗಾಡಿ. ನಮ್ಮ JK ಬಾರಾವಾಲ ವೀರ್ ಬಂದು ಇಲ್ಲೇ ಇದ್ದಿದ್ದು, ನಿನ್ನೆಯಿಂದ ಇಲ್ಲೇ ಇದ್ರು ಅವರು. ಇದೇ ಸ್ನೋ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರು. ಸದ್ಯಕ್ಕೆ ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ತಾವ್ರೆ. ಇದೇ ರೋಡಲ್ಲೇ ನಾವ್ ಹಿಂದೆ ಹೋಗ್ತಾ ಇದೀವಿ. ಮುಂದೆ ಮೀಟ್ ಆಗ್ತೀವಿ ಸೋನ್ಮಾರ್ಗಲ್ಲಿ. ಸದ್ಯಕ್ಕೆ ನಮ್ ಗಾಡಿ ಇದಕ್ಕಿದಂಗೆ ಅದೇ ರೆಡಿ ಆಗೋಯ್ತು. ಏನು ಮಾಡೇ ಇಲ್ಲ ನಾವು. ಪಿಕಪ್ಪೇ ತಗೊಂತಾ ಇರ್ಲಿಲ್ಲ. ಸ್ವಲ್ಪ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟು ಆಡ್ ಬ್ಲೂ ಹಾಕಿದಕ್ಕೆ ಇವಾಗ ತಗೊಂತಾ ಐತೆ. ಇವಾಗೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇಯರ್ ಇಂದ ಮೇಲ್ಗಡೆ ರೋಡಾಗ ಹೋಗಂಗೆ ಇಲ್ಲ. ಇಲ್ಲಿಗೆ ಬರೋದು ಸೀದಾ ಟನಲ್. ಅಲ್ಲಿ ಟನಲ್ ಕನ್ಸ್ಟ್ರಕ್ಷನ್ ಅವ್ರಿಗೆ ನಡೀತಾ ಇತ್ತು ನೋಡಿ. ಅಲ್ಲಿಗೆ ಬಂದು ಇದಾಗುತ್ತೆ, ಎಂಡ್ ಆಗುತ್ತೆ ಟನಲ್. ಏನ್ ಸ್ನೋ ಗುರು ಇದೆಲ್ಲ, ಏನ್ ಸಖತ್ತಾಗೈತೆ ನೋಡಿ. ವಾಹ್, ಇಲ್ಲೆಲ್ಲ ಕಾಲಿಟ್ರೆ ಒಳಗೆ ಹೋಗುತ್ತೇನೋ ಅಷ್ಟೊಂದು ಸ್ನೋ ಬಿದ್ದೈತಿ ಇಲ್ಲಿ. ವಾರೆ ವಾಹ್, ಮುಂದೆ ರೋಡ್ ನಿಧಾನ ಗಾಡಿಗಳು ಪಾಸ್ ಆಗ್ತಾ ಇದಾವೆ ಜಾಮಾಗಿ. ಇವ್ರು ಏನ್ ನೋಡಲ್ಲ, ಟ್ಯಾಂಕರ್ ಅವ್ರು ಹುಚ್ಚನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಸದ್ಯಕ್ಕೆ ನಾವಿರೋ ವ್ಯೂ ನೋಡಿ. ವಾಹ್, ಸಖತ್ತಾಗೈತೆ ಗುರು. ಅದೇನೆ, ಎಲ್ಲಾ ಗಾಡಿಗಳು ಒಂದೇ ಸಾರಿ ಬಿಟ್ಟಿರೋದ್ರಿಂದ ಮುಂದೆ ಜಾಮ್ ಆಗೈತೆ. ಏನು ಮಾಡಕ್ಕಲ್ಲ, ಹಂಗೆ ನಿಧಾನಕ್ಕೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಇಳಿದು ವಿಡಿಯೋ ಮಾಡೋ ಪ್ಲಾನಿಂಗ್ ಇತ್ತು. ಬಟ್ ನಮ್ ಗಾಡಿ ಸ್ವಲ್ಪ ಈ ಸಿಗ್ನಲ್ ಆನ್ ಆಗಿರೋದ್ರಿಂದ ಜೀವ ಡಗ್ ಡಗ್ ಅಂತ ಐತೆ. ಇದು ಭಾರಿ ಡೇಂಜರ್ ಆಡ್ ಬ್ಲೂದು. VS6 ಗಾಡಿಗಳಾಗ ಇದೊಂದು ರೋಸು ಆಡ್ ಬ್ಲೂದು. ಏನ್ ಮಾಡಂಗಿಲ್ಲ, ಸೀದಾ ಹೋಗ್ಬಿಡೋಣ. ಮುಂದಕ್ಕೆ ಆಮೇಲೆ ನೋಡ್ಕೊಳ್ಳೋಣಂತೆ. ಸೀದಾ ಶೋರೂಮ್ ಹತ್ರ ಹೋಗ್ಬೇಕು. ಫಸ್ಟ್ ಅದನ್ನ ರೆಡಿ ಮಾಡಿಸ್ಕೊಂಡೆ ಲೋಡ್ ಮಾಡ್ಬೇಕು ಆಪಲ್ನ. ವಾಹ್, ಯಾವ ತರ ಐತೆ ಗುರು ನೋಡಿ ವ್ಯೂ.
ರೋಡ್ ಫುಲ್ಲು ಜಾಮ್ ಆಗೋಯ್ತು. ಏನೋ ಗೊತ್ತಿಲ್ಲ. ಮುಂದೆ ಏನೋ ಟೈರ್ ಸ್ಲಿಪ್ ಆಗ್ತಾ ಇರಬೇಕು. ಇದೇನೈತೆ ಗಟ್ಟಿ ಆಗುತ್ತಲ್ಲ ಈ ಐಸು, ಅದು ಬಂದು ಟೈರ್ ಸ್ಲಿಪ್ ಆಗೋ ಥರ ಮಾಡುತ್ತೆ. ಅಲ್ಲಿ ನೋಡಿ ಗಾಡಿಗಳು ಗ್ಯಾಪ್ ಕೊಟ್ಟು ನಿಲ್ಸಿದಾರಲ್ಲ, ಅದೇ ರೀಸನ್ಗೆ ಸ್ವಲ್ಪ ಅಪ್ಪ ಐತೆ. ಅಲ್ಲಿ ಏನೋ ಸ್ವಲ್ಪ ಸ್ಲೋ ಆಗಿ ಬಂದುಬಿಟ್ರೆ ಜರುಗ್ಬಿಟ್ಟು ಗಾಡಿನ ಎಳ್ಕೊಂಡು ಸೈಡ್ಗೆ ಹೋಗ್ಬಿಡ್ತದೆ. ಹಾಗಾಗಿ ಹೆಂಗೈತೆ ನೋಡಿ ಸ್ನೋ ಇಲ್ಲಿ, ಒಳ್ಳೆ ಹಾಲು ಇದ್ದಂಗೆ ಐತೆ. ಮತ್ತೆ ಜಾಮ್ ಆಗೋಯ್ತು ನೋಡ್ಬೋದು. ಜಾಮ್ ಅಂದರೆ ಯಾರೇನು ಅಡ್ಡ ಹೊಡಿತಾ ಇಲ್ಲ, ಆಪೋಸಿಟ್ ಅವನ ಗಾಡಿಗಳು ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತೆ ಅಂತ ಅಪ್ಪುಗಳಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಹಂಗೆ ಅವನು ಅಲ್ಟ್ರಾ ಗಾಡಿ ನಿಲ್ಲಿಸಿ ಏನಲ್ಲ ಅಪ್ಪಲ್ಲಿ ಆ ಥರ ನಿಲ್ಲಿಸಬಾರ್ದು. ಯಾಕಂದ್ರೆ ಸ್ಲಿಪ್ ಆಗುತ್ತೆ. ಕೆಳಗಡೆ ಐಸು ಎಲ್ಲ ಗಟ್ಟಿಯಾಗಿದ್ರೆ ಸ್ಲಿಪ್ಪಾಗಿ ಹೋಗುತ್ತೆ. ಇಲ್ಲೆಲ್ಲ ಕರ್ಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಈ ಕಡೆ ಐತೆ ನೋಡಿ, ಈ ಥರ ಗಟ್ಟಿ ಇದ್ದರೆ ಏನಾಗುತ್ತೆ, ಸ್ಲಿಪ್ ಹೊಡೆದು ಬಿಡ್ತದೆ. ಆವಾಗ ಗಾಡಿನ ಉಲ್ಟಾ ತಿರ್ಗೋ ಪರಿಸ್ಥಿತಿ ಇರ್ತದೆ. ಇಲ್ಲಾಂದರೆ ಕೆಳಗಡೆ ಬೀಳೋ ಚಾನ್ಸಸ್ ಕೂಡ ಇರ್ತದೆ. ಹಂಗಾಗಿ ಭಾಳ ಹುಷಾರಾಗಂದರೆ ಭಾಳ ಹುಷಾರಾಗಿ ಡ್ರೈವ್ ಮಾಡ್ಬೇಕು ಐಸಲ್ಲಿ. ಲೈನ್ ನೋಡಿ ಯಾವ ಥರ ಕಟ್ಟೈತೆ ಅಂದರೆ, ಒಳ್ಳೆ ಇರುವೆ ಲೈನ್ ಕಟ್ಕೊಂಡು ಹೋಗ್ತಾವಲ್ಲ ಆ ಥರ. ಎಲ್ಲಿಂದ ಎಲ್ಲಿವರೆಗಿದಾವೆ ನೋಡಿ ಲಾರಿಗಳು. ಓ ಶೆಟ್, ಇದು ಟರ್ನಿಂಗ್ವರೆಗೂ ಹೋಗಿ ಅಲ್ಲಿ ಬ್ಲಾಕ್ ಆಗಿದೆ ನೋಡಿ ಎಲ್ಲ ಗಾಡಿಗಳು. ಇಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟು ಓಡಿಸ್ತಾ ಇರೋ ಕಾರಣ ಏನಪ್ಪ ಅಂದರೆ, ಅದೇ ಐಸ್ ಗಡ್ಡೆ ಕೆಳಗೆ ಗಟ್ಟಿಯಾಗಿ ಹೋಗಿರ್ತದೆ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಲ್ಲಿ, ಇಲ್ಲಾಂದರೆ ಸಮಸ್ಯೆ. ಹಂಗಾಗಿ ಗ್ಯಾಪ್ ಕೊಟ್ಟು ಹೋಗ್ತವ್ರೆ. ಇಷ್ಟು ಗಾಡಿ ಇದೆ ನೋಡಿ ಇನ್ನು ಹೋಗೋ. ನಾವು ಇಲ್ಲಿದ್ದೀವಿ, ಇನ್ನು ನಮ್ಮಿಂದೇನೋ ಗಾಡಿಗಳು ಬೇಜಾನ್ ಇದ್ದಾವೆ. ಮಿನಿಮಮ್ ಈ ರೋಡಲ್ಲಿ ಇಷ್ಟು ಗ್ಯಾಪ್ ಕೊಟ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಕೆಳಗೆ ಐಸ್ ಗಡ್ಡೆ ಕಟ್ಕೊಂಡಿದ್ರೆ ಬ್ರೇಕ್ ಹಿಡಿದ್ರು ಗಾಡಿ ನಿಲ್ಲಲ್ಲ, ಉಲ್ಟಾ ತಿರ್ಕೊಂಡು ಕೆಳಗೆ ಹೋಗಿ ಬಿದ್ದುಬಿಡ್ತವೆ. ಹಂಗಾಗಿ ಗ್ಯಾಪ್ ಕೊಡಬೇಕು. ಗ್ಯಾಪ್ ಭಾರಿ ಇಂಪಾರ್ಟೆಂಟ್ ಇಲ್ಲಿ. ಅಲ್ಲೆಲ್ಲ ಗಾಡಿಗಳು ನೋಡಿ ಎಷ್ಟೆಷ್ಟು ಗ್ಯಾಪ್ ಕೊಟ್ಕೊಂಡೆ ಹೋಗ್ತಾ ಇರೋದು. ನಾವು ಅಷ್ಟು ಗ್ಯಾಪ್ ಕೊಟ್ಕೊಂಡೆ ಹೋಗ್ಬೇಕು. ಯಾಕಂದ್ರೆ ಐಸ್ ಇಲ್ಲೇನಿಲ್ಲ ಸದ್ಯ, ಮುಂದೆ ಆಗಿರೋದಾಗ ತೋರಿಸ್ತೀವಿ ಬನ್ನಿ ಅದನ್ನು ನಿಮಗೆ. ಎಷ್ಟು ಡೇಂಜರಸ್ ಅಂದರೆ ಇಲ್ಲಿ ಗಾಡಿ ಓಡಿಸೋದು ಅಷ್ಟೇ ಡೇಂಜರ್. ಇಲ್ಲಿ 100 ಮೀಟ್ರ್ ಬರೋದು ನಿಲ್ಸೋದು, 100 ಮೀಟ್ರ್ ಬರೋದು ನಿಲ್ಸೋದು, ಇದೇ ಆಗ್ಬಿಟ್ಟೈತೆ. ಇಲ್ಲೆಲ್ಲ ಹೆವಿ ಸ್ನೋಫಾಲ್ ಆಗೈತೆ. ಹೆಚ್ಚು ಕಡಿಮೆ ಇಲ್ಲಿ ಕಾಲಿಟ್ರೆ ಒಂದೊಂದು 3 ಅಡಿ ಒಳಗೆ ಹೋಗುತ್ತೇನಪ್ಪ, ಅಷ್ಟೊಂದು ಸ್ನೋಫಾಲ್ ಆಗೈತೆ ನೋಡಿ. ಸೇಮ್ ಹಾಲು ನೋಡ್ದಂಗೆ ಆಗುತ್ತೆ ನೋಡಿ, ಅಷ್ಟು ಪ್ಯೂರ್ ಆಗೈತೆ ಸ್ನೋ ಇಲ್ಲಿ ನೋಡಿ. ಇಲ್ಲಿ ಅಷ್ಟೇ ಯಾರೋ ಓಡಾಡಿದಾರ ಬ್ರೋ ಅಲ್ಲಿ ನೋಡಿ, ಅಲ್ಲ ಯಾರೋ ಓಡಾಡಿದಾರ, ಕಾಲು ಗುರುತುಗಳು ಬಿದ್ದಿದ್ದಾವೆ, ಯಾರೋ ಓಡಾಡಿರೋದು. ಕೋಲ್ಡ್ ಅಂತೂ ಹಂಗಿಂಗೆ ಆಗ್ತಾ ಇಲ್ಲ, ಸಖತ್ ಚಳಿ. ಜೊತೆಗೆ ಇಂಥ ಐಸ್ ಮಧ್ಯೆ ಇದ್ರೆ ಚಳಿ ಆಗ್ದಂಗೆ ಇರುತ್ತೆ, ಸುತ್ತ ಐಸೇನೆ. ಏನ್ರ ಅದು ಪ್ರಾಣಿ ಓಡಾಡಿರೋದಿರ್ಬೇಕು ಕರೆಕ್ಟು. ಇಲ್ಲಿ ನೋಡಿ ಐಸ್ ಕರ್ಗಿ ನೀರಾಗಿ ಬರ್ತಾ ಇರೋದು ಮೇಲಿಂದ. ಶರತ್ ಬ್ರೋ ಹೋಗಿ ಸ್ನಾನ ಮಾಡೋಣ. ಅಲ್ಲ ನೀವು ಮಾಡ್ತೀರಾ? ನನ್ನ ಕೈಲಿ ಅಂತ ಆಗಲ್ಲಪ್ಪ. ಏನಿಲ್ಲ, ಆಗೈತಲ್ಲ ಗಟ್ಟಿ ಆಗೈತೆ ನೋಡಿ ಸೈಡಲ್ಲಿ. ಇದೇನೆ ಕೋರಾ ಅಂತಾರೆ ಹಿಂದಿಲಿ, ಇಲ್ಲೆಲ್ಲ ಕೋರಾ ಅಂತಾರೆ ಅದನ್ನ. ಅದು ಬಂದು ಗಟ್ಟಿ ಆಗ್ಬಿಟ್ರೆ ಟೈರ್ ತಿರುಗಿಸ್ತದೆ. ಹಂಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಬರ್ರಿ ಅಂತಂದು ಹೇಳಿದೆವರು. ಇಷ್ಟಿಷ್ಟದ ಗ್ಯಾಪ್ ಕೊಟ್ಟೆ ನಿಲ್ಸೋಣ ಗಾಡಿಗಳನ್ನ ಎಪ್ಪಬೇಕು. ಅಣ್ಣನ್ಗೆ ಏನು ಗುಂಡ್ಗೇನೋ ಗೊತ್ತಿಲ್ಲ, ರೈಟ್ ಹೇಳ್ಕೊಂಡು ಸೀದಾ ಹೊಲ್ಟ ಹೋದ್ನಪ್ಪ. ಐಸು ಅಂದಿಲ್ಲ ಏನೂ ಅಂದಿಲ್ಲ, ಸೀದಾ ಹೋಗೇ ಬಿಟ್ಟ ನೋಡಿ ಎಲ್ಲೋಗವನೆ. ಅಲ್ಲಿ ಹೋಗಿದ ಅಯ್ಯೋ ಅಲ್ಲೇನೋ ಹುಡುಗರು. ಅವಾಗಲೇ ಹೇಳಿದ್ನಲ್ಲ ಎಲ್ಲ ಜಮಾ ಆಗಿರ್ತೈತೆ ರೋಡ್ ಮೇಲೆ ಅಂತ. ಇದು ಸ್ಲಿಪ್ ಆಗುತ್ತೆ. ಇದು ಸ್ಲಿಪ್ ಆದರೆ ಏನು ಬೇಕಾದರೂ ಆಗ್ಬೋದು, ಯಾವ ಥರ ಏನು ಬೇಕಾದರೂ ಆಗ್ಬೋದು. ಸರಿ, ನಮ್ಮ ಗಾಡಿ ಮೇಲೆ ಲೈವ್ ಆಗಿ ಸ್ನೋ ಅಂತೂ ಬೀಳಲಿಲ್ಲ. ಸ್ವಲ್ಪ ಎಷ್ಟಾಗಲಿ ಎಂಜಾಯ್ ಮಾಡೋಣ ಸ್ನೋನ, ಏನಂತೀರಾ? ಇದೈತಲ್ಲ ಇದು ಹೆವಿ ಡೇಂಜರು. ಹೆಂಗೆ ಸ್ಲಿಪ್ ಆಗುತ್ತೆ ಅಂದ್ರೆ ಇದು ಹಿಂಗೆ ಟೈರಲ್ಲಿ ಜಾರ್ಕೊಂಡು ಹೋಗುತ್ತೆ. ಹಂಗಾಗಿ ಗ್ಯಾಪ್ಗಳು ಕೊಟ್ಕೊಂಡು ಗಾಡಿಗಳು ಓಡಿಸ್ಬೇಕು. ಇಲ್ಲಿ ನೋಡಿ ಹೆಂಗೆ ಜಮಾ ಆಗೈತೆ ಫುಲ್ಲು. ಹಾಂ ಮಾಡೋದಲ್ವಾ ಪಾಪ. ಸಖತ್ ಜಾರುತ್ತೆ ಬ್ರೋ, ಇದು ಸಖತ್ ಜಾರುತ್ತಿದು. ಕಾರ್ಗಳವ್ರು ಬಂದೆ ಆಗೋದು. ಕಾಲಿಟ್ರೆ ಹಿಂಗಿಟ್ರೆ ಹಂಗೆ ಜಾರ್ಕೊಂಡು ಹೋಗುತ್ತೆ. ಇನ್ನು ಟೈರ್ಗಳು ಜಾರಲ್ವಾ ನೋಡಿ ಯಾವ ರೇಂಜ್ಗೆ ಐತೆ ಸ್ನೋ. ಇಲ್ಲೆಲ್ಲ ಹೆವಿ ಸ್ನೋ ಅಂದರೆ ಹೆವಿ ಸ್ನೋ ಐತೆ ಸದ್ಯಕ್ಕೆ. ಈ ಸ್ನೋ ಒಳಗೆ ಎಂಜಾಯ್ ಮಾಡೋಕ್ಕಂತೂ ನಮ್ಗೆ ಆಗಲ್ಲ, ಯಾಕಂದರೆ ಇಲ್ಲಿಗೆ ಆಗ್ತಾ ಇಲ್ಲ ನಮಗೆ. ಯಾರಿಗಾನ ಬೇಕಾದರೆ ಒಂದು ಅರ್ಧ ಕೆಜಿ ಪಾರ್ಸೆಲ್ ತೊಗೊಂಬರ್ತೀವಿ. ಮೆಸೇಜ್ ಹಾಕಿ. ಇನ್ನೂ ಒಳಗೆ ಹೋಗುತ್ತಾ ಬ್ರೋ? ಇಲ್ಲಿ ಅದು ಹಾರ್ಟ್ ಶೇಪ್ ಇನ್ನು ಮಾಡ್ಬೋದೇನು ನೋಡಿ. ಕೆಳಗಡೆ ಗಟ್ಟಿ ಐತೆ, ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಡಿ ಓಲಿ ಆಗುತ್ತಾ? ಅಲ್ಲ ಗಟ್ಟಿ ಆಗಬೇಕು. ಗಾಡಿ ಸದ್ಯಕ್ಕಿಲ್ಲ ಐತೆ, ಗಾಡಿ ಎತ್ಕೊಂಡು ಹೋಗಬೇಕು. ನಮ್ಮಿಂದ ನೋಡಿ ಬರೀ ಟ್ಯಾಂಕರ್ಗಳೇ ಇದಾವೆ ಫುಲ್ಲು ಲೈನಿಗೆ. ಇವಾಗ ಏನು ಗಾಡಿಗಳು ಪಾಸ್ ಆಗ್ತಿದ್ದಾವಲ್ಲ ಅಲ್ಲಿಂದ ಒಂದೊಂದೇ ಗಾಡಿ ಮುಂದಕ್ಕೆ ಬಿಡ್ತಾ ಇರೋದು. ಅಲ್ಲಿ ಫುಲ್ ಸ್ಲಿಪ್ ಆಗ್ತೈತೆ ಈ ಥರ ಫುಲ್ ಇಷ್ಟು ಗಟ್ಟಿ ಆಗಿಬಿಟ್ಟು. ಹಂಗಾಗಿ ಒಂದೊಂದೇ ಗಾಡಿ ಬಿಡ್ತಾರೆ, ಹಂಗಾಗಿ ಇಷ್ಟು ಲೇಟ್ ಆಗ್ತಾ ಇರೋದು. ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗ್ತೈತೆ. ಏನೂ ಮಾಡೋಂಗಿಲ್ಲ,
ಇನ್ನೊಂದು 35 ಕಿಲೋಮೀಟರ್ ಸೋನ್ಮಾರ್ಗ್ ಹೋಗಿ ಆರಾಮಾಗಿ ರೀಚ್ ಆಗ್ಬೇಕಷ್ಟೇ ಸೇಫಾಗಿ. ಇನ್ನೇನಿಲ್ಲ ಯೋಚನೆ. ಅಲ್ಲಿಗೆ ಹೋದ್ರೆ ಸೋನ್ಮಾರ್ಗ್ ಹೋದ್ರೆ ನಾವು ಕಾಶ್ಮೀರ್ಗೆ ಹೋದಂಗೆನೆ ಆರಾಮಾಗಿ. ಇನ್ನೇನೋ ನೋಡಿ ಗಾಡಿಗಳು ಎಷ್ಟವೆ ಅಂತ. ರೆಡಿ ಯಜಮಾನ್ರೆ, ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ, ಕನಕ ಸೂರ್ಯವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋ. ಸೂರ್ಯವಂಶ ಫಿಲಮ್ ನೋಡ್ತಾ ಇದ್ದೀವಿ. ಯಾವಾಗ ಡೌನ್ಲೋಡ್ ಮಾಡಿ ಇಟ್ಟಿದ್ದು ಇವಾಗ ಯೂಸ್ ಆಗ್ತಾ ಇದೆ ಬ್ರೋ. ಬೇಜಾರು, ಏನು ಮಾಡಂಗಿಲ್ಲ. ಅಲ್ಲಿ ಗಾಡಿಗಳು ಹತ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಂದು 14 ವೀಲರ್ 12 ವೀಲರ್ ಹೋಗಿ ಸಿಗಾಕೊಂಬಿಟ್ಟೈತೆ. ಅಲ್ಲಿ ಗಾಡಿಗಳು ಹತ್ತಾ ಇಲ್ಲ. ಅಲ್ಲಿ ಸ್ನೋ ಎಲ್ಲ ಕ್ಲಿಯರ್ ಮಾಡ್ತಾವ್ರೆ ನೋಡಿ. ಅಲ್ಗೂ ಕ್ಲಿಯರ್ ಮಾಡಿ ಹತ್ತಿಸ್ತವ್ರೆ. ಬಟ್ 14 ವೀಲು 10 ವೀಲು 12 ವೀಲ್ ಹೋದಾಗೇನೆ ಎಫೆಕ್ಟ್ ಆಗೋದಿಲ್ಲಿ. ಮಾಮೂಲಿ 6 ವೀಲ್ ಎಲ್ಲ ಆರಾಮಾಗಿ ಹತ್ತೋಗ್ಬಿಡ್ತಾವೆ ಸ್ಲಿಪ್ ಆಗ್ದಂಗೆ. ಇವಾಗ ಇನ್ನೊಂದ್ಸರಿ ಟ್ರೈ ಮಾಡ್ತಾವ್ರೆ ನೋಡಿ. ಹತ್ತುತ್ತಾ 3ನೇ ಸರಿ 4ನೇ ಸರಿ ಹಿಂದಕ್ಕೆ ಬಂದೈತದ ಗಾಡಿ ಹತ್ತದಂಗೆ. ಈ ಸರಿ ಹೋಗ್ಬಿಡ್ತು. ಇನ್ನು 6 ವೀಲ್ಗಳೆಲ್ಲ ಆರಾಮಾಗಿ ಹತ್ತೋಗ್ಬಿಡ್ತವೆ. ಇಲ್ಲಿಂದ ಹೆವಿ ಡೇಂಜರು. ಒಂದು ಗಾಡಿಯಿಂದ ಒಂದು ಗಾಡಿ ಹೋಗಂಗಿಲ್ಲ. ಗ್ಯಾಪ್ ಕೊಟ್ಕೊಂಡು ಹೋಗ್ಬೇಕು. ಭಾರಿ ಡೇಂಜರ್ ಐತೆ ಇಲ್ಲಿ. ಇಷ್ಟೊತ್ತು ನೋಡಿದ್ರಲ್ಲ 360ಲಿ ಹೆವಿ ಡೇಂಜರಸ್ ಅಂದ್ರೆ ಡೇಂಜರಸ್ ಇದು. ಇಲ್ಲೇ ಗಾಡಿಗಳು ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿರೋ ಗಾಡಿಗಳು ಎಷ್ಟೋ ಇರ್ತವೆ. ಬಹಳ ಅಂದ್ರೆ ಭಾರಿ ಹುಷಾರಾಗಿ ಹೋಗ್ಬೇಕು ಈ ರೋಡಲ್ಲಿ. ಎಲ್ಲ ಐಸೆಲ್ಲ ಗಟ್ಟಿ ಆಗ್ಬಿಟ್ಟಿರ್ತದೆ. ಹಂಗಾಗಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಗಾಡಿಗೂ ಇಷ್ಟು ಗ್ಯಾಪ್ ಕೊಡ್ಲೇಬೇಕು ನೋಡಿ. ಇನ್ನ ಹೋಗ್ತಾ ಸ್ನೋ ಜಾಸ್ತಿ ಐತೆ. ಮುಂದೆ ತೋರಿಸ್ಕೊಂತ ಹೋಗ್ತೀವಿ ಬನ್ನಿ. ಹೆವಿ ಸ್ನೋ ಅಂದ್ರೆ ಹೆವಿ ಸ್ನೋ ಐತೆ ಮುಂದೆ. ಆರ್ಮಿಯವರೆಲ್ಲ ಅಲ್ಲಿ ಬರ್ತಾವ್ರು ನೋಡಿ. ಅವರೆಲ್ಲ ರೋಡ್ ಕ್ಲಿಯರ್ ಮಾಡಿ ಕೊಡ್ತಾರೆ ನಮ್ಗೆ, ಗಾಡಿಗಳು ಓಡಾಡ್ಲಿ ಅಂತ. ಮತ್ತೆ ಇಲ್ಲೆಲ್ಲ ಏನಾಯ್ತು, ಸಡನ್ ಆಗಿ ಬ್ರೇಕ್ ಹೊಡೆಯಂಗಿಲ್ಲ. ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗಿ ಹೋಗ್ತದೆ ಸ್ನೋನಲ್ಲಿ. ನಾವು ನಿಧಾನಕ್ಕೆ ಗೇರಲ್ಲೇ ಗಾಡಿ ಇಳಿಸ್ಬೇಕು. ಬ್ರೇಕ್ ಅಂತೂ ಯೂಸೇ ಮಾಡಬಾರ್ದು. ಆಲ್ಮೋಸ್ಟ್ ಅಲ್ಲಿ ಬ್ರೇಕ್ ಯೂಸೇ ಮಾಡಬಾರ್ದು. ಆರಾಮಾಗಿ ಹೋಗೋಣ. ಇಲ್ಲೇ ಮಣ್ಣೆಲ್ಲ ಎತ್ಕೊಂಬಂದು ಅಲ್ಲಿ ಐಸ್ ಮೇಲೆ ಹಾಕಿರೋದು ನೋಡಿ. ಇಲ್ಲೇದ ಮಣ್ಣು ತಗೊಂಬಂದಿರೋದು. ಅಸಲಿ ಸ್ವರ್ಗ ಇದು ನೋಡ್ಗುರು. ಅಲ್ಲೆಲ್ಲ ಬಂದಿದ್ದಲ್ಲ, ಇಲ್ಲಿ ಬಿದ್ದಿರೋ ಸ್ನೋ ನೋಡಿ ಯಾವ ರೇಂಜಿಗೆ ಬಿದ್ದೈತೆ ಅಂತ. ಎಲ್ಲ ಅಡಿಗಟ್ಲೆ ಬಿದ್ಬಿಟ್ಟೈತೆ ಸ್ನೋ ಇಲ್ಲಿ ನೋಡಿ. ಯಾವ ರೇಂಜ್ಗೆ ಐತೆ, ಸಕ್ಕದಾಗೈತೆ ವ್ಯೂ ಅಂತೂ. ವಾ, ಆರಾಮಾಗಿ ಹೋಗೋಣ. ಇಲ್ಲಿಂದ ಜಾಸ್ತಿ ರಿಸ್ಕ್ ತಗೊಂಡು ಹೋಗಂಗಿಲ್ಲ ಇಲ್ಲೆಲ್ಲ. ನಿನ್ನೆ ಮೊನ್ನೆ ಇಲ್ಲೆಲ್ಲ ಹೆವಿ ಸ್ನೋಫಾಲ್ ಆಗೈತೆ. ನಮ್ಮ ದುರಾದೃಷ್ಟ ಅನ್ಕೊಳ್ಳಿ. ನಾವು ಒಂದಿನ ಲೇಟ್ ಆಗಿದ್ದೀವಿ. ನಮ್ಗೇನು ಮಾಡಂಗೆ ಇಲ್ಲ. ಒಂದಿನ ಲೇಟಾಗಿ ಬಂದಿರೋದು ನಮ್ಮ ತಪ್ಪು. ಒಂದಿನ ಮುಂಚೆ ಬರಬೇಕಿತ್ತು, ಇಲ್ಲ ಒಂದಿನ ಲೇಟಾಗಿ ಬರಬೇಕಿತ್ತು. ಒಳ್ಳೆ ವ್ಯೂ ಎಂಜಾಯ್ ಮಾಡ್ಬೋದಿತ್ತು. ಬಟ್ ಇವಾಗ ನಮಗೇನು ಸಿಗ್ತಾ ಇಲ್ಲ. ಲೈಫ್ ಸ್ನೋಫಾಲ್ ಒಂದು ಸಿಕ್ಕಿಲ್ಲ. ಈ ಟ್ರಿಪ್ ಮಾಡಿದ್ದೆ ನಾವು ಲೈಫ್ ಸ್ನೋಫಾಲ್ಗೋಸ್ಕರ. ಬಟ್ ಅದಾಗಲಿಲ್ಲ. ಅದೊಂದು ಬೇಜಾರು ಬಿಟ್ಟರೆ ಇನ್ನೇನಿಲ್ಲ. ಒಳ್ಳೆ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪಲ್ಲಿ ಕೂಡ. ಜೋಜಿರಾ ಪಾಸ್ ವ್ಯೂ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮ್ಯಾಗಿ ತಿಂತಾ ಇದ್ದೀನಿ. ಬೆಳಗ್ಗೆಯಿಂದ ಏನೋ ಟಿಫನ್ ಕೂಡ ತಿಂದಿರಲಿಲ್ಲ. ಹಂಗಾಗಿ ಮ್ಯಾಗಿ ತಿಂತಾ ಇದ್ದೀವಿ. ಚೆನ್ನಾಗಿ ಬ್ರೋ. ಸಮಾಚಾರ ಏನಿಲ್ಲ. ಮ್ಯಾಗಿ ತಿಂತಾ ಇದ್ದೀರಾ? ಅದೇ ಸಮಾಚಾರ ನೋಡಿ. ಇಲ್ಲಿ ಇಟ್ಟರೆ ಸುಟ್ಟೋಗ್ಬಿಡುತ್ತಿದ್ದು. ಹಾಗಾಗಿ ಅವಲೇ ಸುಟ್ಟೋಯ್ತು. ಸ್ವಲ್ಪ ಪ್ಲೇಟ್ ಇಸ್ಕೊಂಡು ಇದ್ರಾಗ ಇಟ್ಕೊಂಡು ತಿಂತಾ ಇದ್ದೀವಿ. ಇದಕ್ಕೆ 100 ರೂಪಾಯಿ ಒಂದು ಪ್ಯಾಕೆಟ್ಗೆ. ಇವಾಗ ಸ್ನೋ ಹೆವಿ ಆಗ್ತಾ ಇರೋದ್ರಿಂದ ಅಂಗಡಿಗಳೆಲ್ಲ ತೆಗಿತಾವ್ರು ನೋಡಿ. ಅಂಗಡಿಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಇಲ್ಲಿ ಟಾಯ್ಲೆಟ್ಗೆ 20 ರೂಪಾಯಿ ಕೊಟ್ಟು ಹೋಗ್ಬೇಕು. ಟಾಯ್ಲೆಟ್ಸ್ ಎಲ್ಲ ಇದ್ದಾರೆ. ಫ್ರೀ ಟಾಯ್ಲೆಟ್ಸ್ ಏನಿಲ್ಲ, ಎಲ್ಲ ತೆಗ್ದಾಕ್ತಾರೆ. ಇನ್ನೇನೇನು ಮುಗೀತಿನ್ನ 5 ತಿಂಗಳು ರೋಡ್ ಕ್ಲೋಸ್ ಆಗಿಬಿಡ್ತದೆ ನೋಡಿ. ಎಲ್ಲ ತೆಗ್ದಾಕ್ತಾ ಇದ್ದಾರೆ. ಇನ್ನು 5 ತಿಂಗಳು ಇಲ್ಲಿ ಯಾರೂ ಬರಂಗಿಲ್ಲ. ಇಲ್ಲೆಲ್ಲ 30-40 ಅಡಿ ಸ್ನೋ ಬೀಳುತ್ತೆ. ನೆಕ್ಸ್ಟು 5 ತಿಂಗಳಾದ್ಮೇಲೆ ರೋಡ್ ಓಪನ್ ಆಗುತ್ತೆ.
ಇನ್ನೊಂದು ವಾರ 15 ದಿನ ಓಪನ್ ಇರ್ಬೋದು, ಇದು ಹೇಳಕ್ಕಾಗಲ್ಲ. ಇಲ್ಲಿಂದ ಫುಲ್ ಡೌನು, ಹುಷಾರಾಗಿ ಹೋಗ್ಬೇಕು. ಹಿಂದೆಗಡೆ 2-3 ಗಾಡಿ ಕೆಟ್ಟೋಗಿದಾವೆ. ಗಾಡಿಗಳು ನೋಡಿದ್ರೆ ಭಯವಾಗುತ್ತೆ. ಇಲ್ಲಿ ಏನೋ ಹೆವಿ ಸ್ನೋಫಾಲ್ ಆಯ್ತು ಅಂದ್ರೆ 5 ಅಡಿ 6 ಅಡಿ ಸ್ನೋ ನಿಂತ್ಕೊತೈತೆ ರೋಡಲ್ಲೇನೆ. ಅವ್ರು ಬೇಗ ರೆಡಿ ಮಾಡಿಸ್ಕೊಂಡು ಹೊರಗೆ ಬಂದ್ರೆ ಬಂದಂಗೆ, ಇಲ್ಲಾಂದ್ರೆ ಗಾಡಿನ ಇಲ್ಲೇ ಬಿಟ್ಟು ಆಮೇಲೆ 5 ತಿಂಗಳು ಬಿಟ್ಟು ತಗೊಂಡೋಗ್ಬೇಕಾಗುತ್ತೆ. 5 ತಿಂಗಳಾದ್ಮೇಲೆ ಎಲ್ಲೈತೆ ಅಂತ JCB ಹಾಕಿ ಹುಡುಕ್ಸ್ಬೇಕಾಗುತ್ತೆ ಸ್ನೋನಲ್ಲಿ ಗಾಡಿನ. ಆ ಪೊಸಿಷನ್ಗೆ ಬಂದ್ಬಿಡ್ತದೆ. ಇದು ಅಷ್ಟೊಂದು ಡೇಂಜರಸ್ ರೋಡ್, ಇದು ಅಷ್ಟೊಂದು ಅಡ್ವೆಂಚರಸ್ ರೋಡ್. ಇದು ಸುಮ್ಮನೆ ಅಲ್ಲ. ಝೋಜಿಲಾ ಪಾಸ್ ಅಂದರೆ ಇಂಡಿಯಾದಲ್ಲೇ ಡೇಂಜರಸ್ ರೋಡ್ಗಳಲ್ಲಿ ಇದು ಒಂದು. ಝೋಜಿಲಾ ಪಾಸ್ ರೋಡು ಹೆವಿ ಡೇಂಜರಸ್ ರೋಡು. ನಮ್ಗೇನೋ ಒಂದು ಖುಷಿ ಈ ರೋಡ್ಗೆ ಬರೋಕ್ಕೆ, ಏನೋ ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಇದ್ವಿ, ಬಂದ್ವಿ, ಮುಗೀತು. ಇನ್ನೊಂದು 2 ಅವರ್ಗೆಲ್ಲ ಸೋನ್ಮರ್ಗ್ ರೀಚ್ ಆಗಿಬಿಡ್ತೀವಿ. ಸೋನ್ಮರ್ಗ್ ರೀಚ್ ಆದರೆ ಮುಗೀತು, ಅಡ್ವೆಂಚರ್ ಕ್ಲೋಸ್ ಆಗುತ್ತೆ. ಅಲ್ಲಿಂದ ಏನಿರಲ್ಲ, ಆರಾಮಾಗಿ ಹೈವೇಗೆ ಹೋಗ್ಬಿಟ್ಟು ಆಪಲ್ ಗೀಪಲ್ ಲೋಡ್ ಮಾಡ್ಕೊಂಡು ಸೀದಾ ಊರ ಕಡೆ ಬರ್ತಾ ಇರೋದಷ್ಟೇ. ಸದ್ಯಕ್ಕೆ ನಮ್ಮ ಗಾಡಿನ ತೊಗೊಂಬಂದು ನಿಲ್ಸಿದೀವಿ. ಇವಾಗ ಎಲ್ಲಿಗಪ್ಪ ಹೋಗ್ಬೇಕು ನಾವು ಅಂದರೆ ತೋರಿಸ್ತೀನಿ ಬನ್ನಿ. ಸೀದಾ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಫುಲ್ ಲಾಸ್ಟ್ಗೆ ಆ ರೋಡ್ ಕಾಣುತ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ಈಗನೆಲ್ಲ ಇಳಿಸ್ಕೊಂಡು ಹೋಗ್ಬೇಕು. ಇದು ಘಾಟಿದು ಎಷ್ಟು ದೊಡ್ಡ ಘಾಟ್ ಐತೆ ನೋಡಿ. ಶರತ್ ಬ್ರೋ, ಆರಾಮಾಗಿ ಹೋಗೋಣ. ಸೂರ್ಯವಂಶ ಪಿಕ್ಚರ್ ಓಡ್ತಾ ಇದ್ದು ಗಾಡೀಲಿ, ಹಂಗೆ ನೋಡ್ಕೊಂಡು ಹೋಗ್ತಾ ಇದೀವಿ. ರೋಡ್ಗಳು ಏನು ಕಾಣ್ತಾ ಇದಾವೋ ಇವೆಲ್ಲ ಡೌನ್ ಇಳಿಸ್ಕೊಂಡು ಎಲ್ಲ ಗಾಡಿಗಳು ಬರ್ತಾ ಇದಾವಲ್ಲ, ಅಲ್ಲಿಗೆ ಹೋಗ್ಬೇಕು. ನೋಡಿ ಆ ರೋಡ್ ಏನಾಯ್ತೋ ಅದು ಇಳಿಸ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲೇನು ಅಷ್ಟೊಂದು ಸ್ನೋ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅಲ್ಲಿ ಹಿಂದೆಗಡೆ ಅಷ್ಟೇ ಸ್ನೋ ಜಾಸ್ತಿ ಇದ್ದಿದ್ದು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಶರತ್ ಬ್ರೋ ಹೋಗೋಣ, ಬನ್ನಿ ಹೋಗೋಣ. ಇಲ್ಲಿಂದ ಸೋನ್ಮಾರ್ಗ್ ಹೋಗ್ಬೇಕು. ಅದು ಕೆಳಗಿಳಿದ್ರೆ ನಮ್ಮ JK ಬಾರವಲ್ಲ ಅವ್ರು ಅಲ್ಲೇ ಇದ್ದಾರೆ. ಹೋಗಿ ಮಾತಾಡಿಸ್ಕೊಂಡು ಜೊತೆ ಕರ್ಕೊಂಡು ಹೋಗೋಣ ಅಂತ. ನಾವು ಅವ್ರನ್ನ ಕರ್ಕೊಂಡು ಹೋಗಲ್ಲ, ಅವ್ರು ನಮ್ಮನ್ನು ಕರ್ಕೊಂಡು ಅಲ್ಲಿ ಇದ್ರ ಹತ್ರ ಆಪಲ್ ಮಾರ್ಕೆಟ್ಗೆ ಹೋಗ್ತೀವಿ ರೋಡ್ಗೆ ನಾಳೆಗೆ. ಈ ರೋಡಲ್ಲಿ ಕೂಡ ಜಾಮೇನೆ, ಅಲ್ಲಲ್ಲಿ ಸ್ವಲ್ಪ ಜಾಮ್ ಆಗ್ತಾ ಐತೆ. ಸ್ನೋ ಏನು ಅಷ್ಟೊಂದಿಲ್ಲ, ಎಲ್ಲ ಕರ್ಗೋಗ್ಬಿಡೈತೆ. ನಿನ್ನೆ ಬಿದ್ದಿರೋದು ಮೊನ್ನೆ ಬಿದ್ದಿರೋದು. ನಮ್ಮ ಅದೃಷ್ಟಕ್ಕೆ ನಮಗೆ ಸ್ನೋ ಸಿಕ್ಕಿಲ್ಲ, ಬೀಳೋದನ್ನ ಲೈವ್ ಸ್ನೋಫಾಲ್ ಸಿಕ್ಕಿಲ್ಲ ನಮ್ಗಷ್ಟೇ. ಆಲ್ಮೋಸ್ಟ್ ಅಲ್ಲಿ ಝೋಜಿಲಾ ಪಾಸ್ ಪೂರ್ತಿ ಇಳಿಸಿದೀವಿ. ನಾನು ಸ್ವಲ್ಪ ಇಳಿಸ್ಬೇಕು, ಫುಲ್ಲು ಜಾಮ್ ಆಗಿ ಹೋಗ್ಬಿಡೈತೆ. ಈ ಪೊಲೀಸರೆಲ್ಲ ಕೆಲ್ಸ ಇಲ್ದವ್ರು ಮಾಡ್ದಂಗೆ 2 ಸೈಡು ಗಾಡಿಗಳು ಬಿಟ್ಟು ಕುತ್ಕೊಂಡಾರೆ. ನಮ್ಮ ಗಾಡಿಗಳು ಇಳಿಯೋವರೆಗೂ ಸಮಾಧಾನನೇ ಇಲ್ಲ ಇವ್ರಿಗೆ. 2 ಸೈಡ್ ಗಾಡಿಗಳು ಬಿಟ್ರೆ ಇನ್ನೇನಾಗ್ತವೆ, ಜಾಮ್ ಆಗದೆ ಇರೋದು ಇಷ್ಟು ರೋಡು. ಇನ್ನೇನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗ್ಬೇಕು. ಹಂಗೆ ಗಾಡಿಯಿಂದ ಸೂರ್ಯವಂಶ ಫಿಲಮ್ ನೋಡ್ಕೊಂತ ಹೋಗ್ತಾ ಇದ್ದೀವಿ. ಏನು ಫಿಲಮ್ ಗುರು, 1000 ಸರಿ ನೋಡಿದ್ರು ಬೇಜಾರಾಗಲ್ಲ. ಏನ್ರ ಶರತ್ ಬ್ರೋ? ಬೇಜಾರಾಗ್ತಿಲ್ಲ ನಮ್ಗೆ, ಇಷ್ಟು ಜಾಮ್ ಆಗಿರೋದು ಬೇಜಾರಾಗ್ತಿಲ್ಲ. ಫಿಲಮ್ ನೋಡ್ತಾ ಇದೀವಿ ಅದಕ್ಕೆ. ಫುಲ್ಲು ಜಾಮು, 2 ಅವರ್ ಮೇಲೆ ಜಾಮಲ್ಲಿ ತಗ್ಲಾಕೊಂಡು ನೋಡಿ. ಅಲ್ಲಿಂದ ಅಲ್ಲಿ ಗಾಡಿಗಳು ಬರ್ತಿದಾವಲ್ಲ, ಅಲ್ಲಿ ಹೋಗ್ಬೇಕು. ಆ ಟ್ಯಾಂಕರ್ ನಿಂತಿರೋದಾಗೆ ಇನ್ನೊಂದು ಸ್ವಲ್ಪ ನಾನು ಲೆಫ್ಟಿಗೆ ಹೋದ್ರೆ ಗಾಡಿ ಎಷ್ಟು ಪಾತಾಳಕ್ಕೆ ಹೋಗ್ಬ್ರ, ಎಷ್ಟು ಅಡಿಗೆ ಹೋಗ್ಬ್ರ ತೋರಿಸಿ. ಆ ಕಡೆ ಎಷ್ಟು ಅಡಿಗೆ ಹೋಗ್ಬೋದು ಗಾಡಿ, ಅಲ್ಲಿ ಹೋಯ್ತದೆ. ಇಲ್ಲಿಗೆ ರೋಡ್ ಅದು ಎಷ್ಟು ಅಡಿ ಐತೆ ಅದು 10 ಇರೋದು ಹೊಸದು. ಫುಲ್ ಜಾಮ್, ಮುಂದೆ ಜಾಮ್ ಎಲ್ಲ ಜಾಮ್. ನೋಡಿ ಈ ತರ ಬಟ್ಟೆ ಏನಕ್ಕೆ ಕಟ್ತಾರೆ ಗೊತ್ತಾ? ಗಾಡಿ ಒಳಗಿರೋರು ಚಳಿ ಆಗ್ಬಾರ್ದು ಅಂತ ಕಾಶ್ಮೀರ್ ಗಾಡಿಗಳಿಗೆ ಈ ತರ ಬಟ್ಟೆ ಎಲ್ಲ ಕಟ್ತಾರೆ. ಇವಾಗ ನಮ್ಮ ಗಾಡಿಗಳಿಗೆ ಏನು ಕಟ್ಟ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ದು ಫುಲ್ ಇನ್ಸ್ಟಾಲೇಷನ್ ಬರುತ್ತೆ. ಅವ್ರ ಗಾಡಿಗೆ ಅಷ್ಟೊಂದಿರಲ್ಲ. ಸೂರ್ಯವಂಶ ಫಿಲಮ್ ಮುಗಿತು. ನಾವು ಫೈನಲ್ ಆಗಿ ಸೋನ್ಮಾರ್ಗ್ ರೀಚ್ ಆದ್ವಿ. ನಾವು ಹೋಗ್ಬೇಕಾದ್ರೆ ಎಷ್ಟೊಂದು ಸ್ನೋನೇ ಇರಲಿಲ್ಲ, ಬರೋ ಅಷ್ಟೊತ್ತಿಗೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟೈತೆ. ನೋಡಿ ಎಷ್ಟೊಂದು ಸ್ನೋ ಬಿದ್ದುಬಿಟ್ಟೈತೆ. ಹೋಗ್ಬೇಕಾದ್ರೆ ಫುಲ್ಲು ಖಾಲಿ ಇತ್ತು ಬೆಟ್ಟ. ಇವಾಗ ಎಷ್ಟೊಂದು ಸ್ನೋ ಬಿದ್ದುಬಿಟ್ಟೈತೆ. ಇಲ್ಲಿಂದ ಸೀದಾ ಇನ್ನು 50 ಕಿಲೋಮೀಟ್ರ್ ಮುಂದೆ ಹೋಗೋಣ ಶ್ರೀನಗರ್ ಕಡೆ. ಅಲ್ಲಿ ನಮ್ಮ JK ಬಾರವಲ್ಲ ವೀರವರು ನಿಂತಿದ್ದಾರೆ. ಅವ್ರನ್ನ ಮಾತುಕತೆ ಆಡಿಸ್ಕೊಂಡು ಅಲ್ಲಿಂದ ನಾವು ಬೇರೆ ಮಾರ್ಕೆಟ್ಗೆ ಹೋಗ್ಬೇಕು, ಅವ್ರು ಬೇರೆ ಮಾರ್ಕೆಟ್ಗೆ ಹೋಗ್ತಾರೆ ಲೋಡ್ಗೆ. ಯಾಕಂದ್ರೆ 6 ವೀಲ್ ಲೋಡ್ ಆಗೋ ಜಾಗದಲ್ಲಿ 14 ವೀಲ್ ಆಗಲ್ಲ, 14 ವೀಲ್ ಆಗೋ ಜಾಗದಲ್ಲಿ 6 ವೀಲ್ ಆಗಲ್ಲ. ಅದೊಂದು ಸಮಸ್ಯೆ ಐತೆ. ಫೈನಲ್ ಆಗಿ ಸೋನ್ಮಾರ್ಗು ರೀಚ್ ಆಗಿದ್ದಾಯ್ತು. ನಾವೆಲ್ಲ ಕಾಟ ಮಾಡಿಸ್ಕೊಂಡು ಹೋಗಿದ್ವಲ್ಲ, ಅವ್ರು ಬಂದು ರೀಚ್ ಆಗಿದ್ದಾಯ್ತು. ಇಲ್ಲಿಂದ ಇನ್ನೇನು ಟೆನ್ಷನ್ ಇಲ್ಲ. ಇಲ್ಲಿಂದ ನಮ್ಮ ಶ್ರೀನಗರ ಇನ್ನೇನು 80 ಕಿಲೋಮೀಟ್ರು. ಬಟ್ ಟೆನ್ಷನ್ ಏನಿಲ್ಲ, ಎಲ್ಲೋ ಲಾಕ್ ಆಗೋದು ಈಕಾದ ಏನಿಲ್ಲ. ಸದ್ಯಕ್ಕೆ ಆರಾಮಾಗಿ ಕ್ಷೇಮವಾಗಿ ಲಡಾಖ್ಗೆ ಹೋಗಿ ವಾಪಸ್ ಶ್ರೀನಗರ್ ಬಂದ್ವಿ. ಇನ್ನೇನು ಶ್ರೀನಗರ್ ಬಂದಂಗೆ 80 ಕಿಲೋಮೀಟ್ರ್ ಹೋದ್ರೆ ಹೋಗೋಣ ಅಂತ ಆರಾಮಾಗಿ ನೈಟ್ ಹೊತ್ತು. ಮುಂದೆ ನಮ್ಮ ಅದೇ JK ಬರೋಲ್ಲ ಫ್ರೆಂಡ್ ಅವ್ರವ್ರೆ, ಅವ್ರು ಮಾತಾಡ್ಸ್ಕೊಂಡು ಹೋಗೋಣ. ಸದ್ಯಕ್ಕೆ ಈ ಥರ ಇದೆ ನೋಡಿ ಇಲ್ಲಿ ಲೊಕೇಶನ್. ಸೋನ್ಮಾರ್ಗ್ ಇದು, ಸೋನ್ಮಾರ್ಗ್ ಲೊಕೇಶನ್ ಈ ಥರ ಇದೆ. ಟೂರಿಸ್ಟ್ ಅವ್ರು ಬರೋರು ಈ ಟೈಮಲ್ಲಿ ಬನ್ನಿ, ಚೆನ್ನಾಗಿರ್ತದೆ. ಇನ್ನು ಮನೆ ಮೇಲೆ ಬಿದ್ದಿರೋ ಸ್ನೋ ಕೂಡ ಹೋಗಿಲ್ಲ ನೋಡಿ, ಹಂಗೆ ಐತೆ. ಮೊನ್ನೆ ಹೆವಿ ಸ್ನೋಫಾಲ್ ಆಗೈತೆ ಇಲ್ಲಿ, ಮೊನ್ನೆ ಹೆವಿ ಸ್ನೋಫಾಲ್ ಆಗೈತೆ. ಇವಾಗ ಇವೆಲ್ಲ ಹೋಟ್ಲು ರೆಸಾರ್ಟ್ಗಳೇನೆ. ಇಲ್ಲಿಂದ
ಈಗ ಅವೆಲ್ಲ ಅವೇನು ಬರೀ ಹೋಟ್ಲುಗಳೇ ಇಲ್ಲೇ ಜಾಸ್ತಿ. ವ್ಯೂವಂತೂ ಸಖತ್ತಾಗೈತೆ. ವ್ಯೂವೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ಥರ ಕಾಣ್ತಾ ಇದೆ ಸೋಮವಾರದ ವ್ಯೂ ಇವಾಗ ಸದ್ಯಕ್ಕೆ. ಇಲ್ಲೇನೆಲ್ಲ ಕುದುರೆಗಳು ಕಾಣ್ತಾ ಇದಾವೆ. ಕುದುರೆ ರೈಡ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮೇಲ್ಗಡೆ ಸ್ನೋ ಇರೋ ಜಾಗಕ್ಕೆ. ಎಲ್ಲ ಟೂರಿಸ್ಟ್ ಅವರು ಕುದುರೆ ರೈಡ್ ಹೋಗ್ತಾರೆ ಇಲ್ಲಿ. ಇದೆಲ್ಲ ಕಟ್ಟಾಕಿರೋದು ನೋಡಿ. ಇವೆಲ್ಲ ಅವೇನೆ ಕುದುರೆಗಳು ರೈಡ್ ಹೋಗೋಕ್ಕೆ ನಿಲ್ಸ್ಕೊಂಡಿರೋದಿದೆ. ಅದೇ ಕಟ್ಟಾಕಿರೋದು ಟೂರಿಸ್ಟ್ ಅವ್ರು ಇಲ್ಲೆಲ್ಲ ಬಂದಿರೋ ನೋಡಿ. ಕಾರ್ ಇರೋರೆಲ್ಲ ಟೂರಿಸ್ಟ್ ಅವರವೆ. ಇಲ್ಲಿಂದ ಆರಾಮಾಗಿ ಆ ಕುದುರೆ ಎತ್ಕೊಂಡು ಮೇಲೆ ಕುದುರೆ ರೈಡ್ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಮೊನ್ನೆನೂ ಬಂದಾಗ ಬ್ರಿಡ್ಜಿಂದ ಕೆಳಗೆ ಬಂದಿದ್ವಲ್ಲ, ಇಲ್ಲೇ ಲಾಕ್ ಆಗಿದ್ವಲ್ಲ ಸ್ವಲ್ಪ ಹೊತ್ತು, ಒಂದು 2-3 ಅವರು. ಅದೇ ಬ್ರಿಡ್ಜ್ ಹತ್ರ ಬಂದ್ವಿ ಫೈನಲ್ ಆಗಿ. ಇವಾಗ ಇಲ್ಲಿಂದ ಸರ್ವಿಸ್ ರೋಡ್ ಏನ್ ಬ್ರೋ ಇದು? ಗುಂಡಿ ರೋಡ್. ಆ ರೋಡಾಗ ಹೋಗಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ನಿಧಾನಕ್ಕೆ ಹೋಗೋಣ. ಆಫ್ ರೋಡಿಂಗ್ ಜಸ್ಟ್ ಆಫ್ ರೋಡಿಂಗ್. ಇಲ್ಲಿಂದ ಲಡಾಖ್ವರೆಗೆ ಹೋಗ್ಬೋದ್ರೆ ಎಲ್ಲೂ ಆಫ್ ರೋಡ್ ಮಾಡ್ಲಿಲ್ಲ, ಇಲ್ಲಿ ಮಾಡ್ತಾ ಇದೀವಿ. ಫೈನಲ್ ಆಗಿ ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲ ಸೈಡ್ಗೆ ಹಾಕ್ಬಿಡ್ತೀರ ನೋಡಿ, ಅವ್ರ ಗಾಡಿಯಿಂದನೇ ಹಾಕ್ತೀರ. ರೋಡ್ ಇರ್ಬೇಕಲ್ಲಿ ನೋಡಿ. JK ಬಾರಾವಾಲಾ ವೀರ್. ನಮ್ಮ JK ಬಾಯ್ ಹತ್ರ ಕೊನೆಗೂ ಬಂದ್ವಿ. ಮಾತಾಡ್ಸ್ಕೊಂಡು ಬರೋಣ. ಇನ್ನ ಏನೇನಂತ ಪ್ಲಾನ್ ಮಾಡಿದ ಒಟ್ಟು ಹೋಗಿ ಬರೋಣ ಬನ್ನಿ ಅವ್ರ ಹತ್ರ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಸೀದಾ ಶ್ರೀನಗರಕ್ಕೆ ಬಂದು ನಮ್ಮ ಬಾಯ್ನ ಮೀಟ್ ಮಾಡಿದೀವಿ. हेलो सब पूछ रहा था श्रीनगर गया, भाई को मिल के आओ. भाई लद्दाख गया हुआ था तो मैं उधर रास्ते में पीछे था. भाई कमेंट आ रहे थे भाई अच्छे भाई को मिलो. उधर ही 3 किलोमीटर के 3 किलोमीटर ಇಬ್ರು ದೂರ ಇದ್ರು ಮೀಟ್ ಆಗಲ್ಲ. ಸದ್ಯಕ್ಕೆ ಇವಾಗ ಬಂದು ಮೀಟ್ ಆದ್ವಿ. ಅವರ ಪಾರ್ಟ್ನರ್ ಸ್ಲೋ की वजह से हम जा नहीं पाए. हाँ वही है. ಶರತ್ ಬ್ರೋ ಇಲ್ಲಾರೆ. ಈ ಗಾಡಿಯಲ್ಲಿ ಕುತ್ಕೊಳ್ಳೋ ಮಜಾನೇ ಬೇರೆ ಗುರು. ಒಳ್ಳೆ ಹೆಂಗ್ರ ತಂದು ಮಾಡ್ಸೋಣ ನಾವು. ತಾಣ ನಾವೊಂದು ಸಿಸ್ಟಮ್ ನೋಡಿ. 4 ಜನ ಕುತ್ಕೊಬಹುದು. ಇಲ್ಲೇ ಎಲ್ಲ ಅಡಿಗೆ ಮಾಡ್ಕೊಬಹುದು. ಎಷ್ಟು ಮಸ್ತ್ ಐತಂದ್ರೆ ಅಷ್ಟು ಮಸ್ತ್ ಐತಿ ಈ ಗಾಡಿ. ಇಲ್ಲೆಲ್ಲ ಮಸಾಲ ಇಟ್ಕೊಬಹುದು. ऐसा होना चाहिए. अभी हम बना रहे हैं डिनर. ಬನಾಯಂಗೆ. ಇವತ್ತಿನ ನಮ್ಮ ರಾತ್ರಿ ಊಟ ಬಂದು ಮಟನ್ ಸಾರು ಮತ್ತೆ ಅನ್ನ ನಮ್ಮ ಬಾಯರು ಮಾಡ್ಕೊಟ್ಟಿರೋದು. ಬ್ರೋ बढ़िया बना है एकदम. ऐसे टाइम पास ही बना है. बढ़िया बना है. ಮಧ್ಯಾಹ್ನನೇ ತಂದು ಮಾಡಿದ್ರಂತೆ ನಾವು ಬರ್ತೀವಿ ಅಂತ. ಬಟ್ ನಾವು ಬಂದಿದ್ದೆ ಲೇಟ್ ಆಗೋಯ್ತು. ಹಾಗಾಗಿ ಇವಾಗ ಅನ್ನವನ್ನು ಮಾಡ್ಕೊಂಡಿದ್ವಿ ನೋಡಿ. ಸಕ್ಕದಾಗ ಆಗೈತೆ. ಊಟ ಮಾಡ್ತಾ ಇದೀವಿ ಎಲ್ಲ ಜೊತೆ ಕುತ್ಕೊಂಡು. ಶರತ್ ಬ್ರೋ ಹೆಂಗಿದೆ ಬ್ರೋ? ಚೆನ್ನಾಗಿದೆ. ಆರೆಂಜ್ ಸೂಪ್ ಮಾಡಿದ್ದು. वो चीज नहीं बनी होगी कौन सा? जैसा आप खाते हैं ना उधर. नहीं बराबर है. ಇವ್ರ ಗಾಡಿಲ್ಲ ಕುತ್ಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವರು ಹೊರಡ್ತಾರೆ, ನಾವು ಹೊರಡೋದೇ ಇವಾಗ ಕೆಲಸ ನಮ್ದು. ठीक है भाई, फिर मिलेंगे. ठीक है भाई, आ जाओ कभी. ठीक है फिर मिलेंगे जल्दी. भाई आज मिल गए थे तो पूरे इसी चक्कर हम बेंगलोर में मिल गए थे ना. हाँ बेंगलोर में गांव में मिल गए था भाई के साथ. शरद भाई भी. चलो भाई चलो जाएंगे. ठीक है फिर. आप शोपेर जा रहे हैं, हम शोपेन जा रहे हैं. थोड़ा स्पेलिंग मिस्टेक बस. हम सोपर. ಚಲೋ ಫಿರ್. ಈ ಕಡೆ ಕಾಶ್ಮೀರಿ ಗಾಡಿಗಳು ನೋಡೋದೇ ಒಂಥರ ಚಂದ ಗುರು. ಸಖತ್ತಾಗಿರ್ತವೆ ನೋಡಕ್ಕಂತೂ. ಒಳಗಡೆ ಒಂದು ಸ್ವಲ್ಪ ಚಳಿ ಇರ್ಲಿಲ್ಲ ಅವ್ರ ಗಾಡಿಯಲ್ಲಿ. ನಮ್ಮ ಗಾಡಿಗೆ ಬಂದ ತಕ್ಷಣ ನೋಡಿ, ನಮ್ಮ ಗಾಡಿ ಅಂತೂ ನೋಡಂಗಿಲ್ಲ, ಅಷ್ಟು ಗಲೀಜ್ ಆಗ್ಬಿಟ್ಟೈತೆ. ಫಸ್ಟು ನಾಳೆ ಲೋಡ್ ಆದ್ಮೇಲೆ ತೊಳೆಯೋಣಂತೆ. ನಮ್ಮ ಗಾಡಿ ಎತ್ಕೊಂಡು ಇವಾಗ ಭಾರತ್ ಬೆಂಚ್ ಶೋರೂಮ್ ಹತ್ರ ಹೋಗ್ಬೇಕು. ಏನು ಕೆಲಸ ಅನ್ನೋದು ಬೆಳಿಗ್ಗೆ ಹೇಳ್ತೀವಿ. ಯಾಕೆ ಶೋರೂಮ್ ಹತ್ರ ಹಗಲೆಲ್ಲ ಓಡಾಡ್ತಾ ಇದೀವಿ ಅಂತ. ಬ್ರೋ ಓಪನ್ ಮಾಡಿ. ನನ್ನ ಟೋಪಿ ಮತ್ತೆ ಇನ್ನೊಂದು ಮಾಸ್ಕು ಅದರಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅವ್ರ ಗಾಡೀಲಿ. ಅವ್ರು ಮುಂದೆ ಹೋಗಿ ಊಟ ನೋಡ್ಕೊಂಡ್ ಬರ್ಬೇಕು. ಅದು ಇಸ್ಕೊಂತೀನಿ ಬನ್ನಿ ಅಂದ್ರು. ಅದನ್ನೊಂದು ಇಸ್ಕೊಂಡ್ಬಿಟ್ಟು ಸೀದಾ ಭಾರತ್ ಬೆಂಚ್ ಶೋರೂಮ್ ಹತ್ರ ಹೋಗಿ ಗಾಡಿ ಹಾಕೊಂಡು ಮಲ್ಕೊಳ್ಳೋಣ. ಬೆಳಿಗ್ಗೆ ಸ್ವಲ್ಪ ಕೆಲಸ ಮಾಡಿಸಿದೆ ಗಾಡಿದು ಏನು ಐತೆ ಅಂತ ಬೆಳಿಗ್ಗೆ ಹೇಳ್ತೀನಿ ನಿಮಗೆ. ಇಲ್ಲೇ ಐತೆ, ಶ್ರೀನಗರಲ್ಲೂ ಐತೆ, ಲೇನಲ್ಲೂ ಐತೆ, ಜಮ್ಮುನಲ್ಲೂ 3 ಹತ್ರ ಭಾರತ್ ಬೆಂಚ್ ಶೋರೂಮ್ ಐತೆ. ಮುಂದೆ ಇಲ್ಲೆಲ್ಲ ಇರ್ತಾರೆ ಅವರು. ಹೋಗ್ಬಿಟ್ಟು ಟೋಪಿ ಇಸ್ಕೊಂಡು ಹೋಗೋಣ. ವಾಪಸ್ ಹೋಗ್ಬೇಕು ಅವರು. ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ಗಾಡಿನ. ಇಸ್ಕೊಂಡ್ಬಿಟ್ಟು ಹೋಗೋಣ. ಕೆಳಗೆ ಹೋಗಿ ಊಟ ನೋಡು. ಇಲ್ಲ ಪಕ್ಕದಾಗ ಹೊಡೀರಿ ನೀವು. ಅವ್ರ ಪಕ್ಕ ಕೊಡಿರಿ ಹಂಗೆ ನಿಧಾನಕ್ಕೆ. हाँ ब्रिज में बैठना. वर्ल्ड ठीक है. ओके बाय, फिर मिलेंगे जल्दी. भर के जाओ. ओके बाय. ಅವ್ರು ಯೂಟರ್ನ್ ನೋಡ್ಕೊಂಡು ಮಾರ್ಕೆಟ್ ಹತ್ರ ಹೋಗ್ತಾರೆ. ಅವ್ರದ್ದು ಬೇರೆ ಮಂಡಿ, ನಮ್ಮದು ಬೇರೆ ಮಂಡಿ. ಅವ್ರು ಶೋಪೇರ್ಗೆ ಹೋಗ್ಬೇಕು, ನಮ್ಮ ಶೋಪೈನ್ಗೆ ಹೋಗ್ಬೇಕು. ಶೋಪೇರ್ಗೂ 40 ಕಿಲೋಮೀಟರ್ ಡಿಫ್ರೆನ್ಸು. ನಮ್ದು ಲೋಡ್ ಆಗೋ ಜಾಗದಲ್ಲಿ ಅವ್ರು 14 ವೀಲ್ ಆಗಲ್ಲ. 14 ವೀಲ್ ಆಗೋ ಜಾಗದಲ್ಲಿ ನಮ್ಮ ಗಾಡಿ ಲೋಡ್ಗಳಾಗಲ್ಲ. ಹಂಗಾಗಿ ಅವ್ರು ಬೇರೆ ಕಡೆ, ನಮ್ದು ಬೇರೆ ಕಡೆ. ಬಾಯ್.
ಹೋಗೋಣ ಬನ್ನಿ ನಾವಾಗ. ಸೀದಾ ಭಾರತ್ ಬೆಂಜ್ ಶೋರೂಮ್ ಹತ್ರ ಬಂದು ನಮ್ಮ ಅದೃಷ್ಟಕ್ಕೆ ಗಾಡಿ ಒಳಗೆ ಬಿಟ್ಟವ್ರೆ. ಗಾಡಿನ ಸೀದಾ ಒಳಗೆ ತಗೊಂಡು ಹಾಕಿದ್ದೀವಿ. ಬ್ರೋ ನಮ್ಮ ಕಡೆ ಎಲ್ಲ ಬಿಡೋದೇ ಇಲ್ಲ ಅಂತಾರೆ. ಬೆಳಿಗ್ಗೆ 9 ಗಂಟೆ ಅಂತ ಹೇಳಿದ್ರು ಇಷ್ಟೊತ್ತಿಗೆ. ಪರವಾಗಿಲ್ಲ, ಇಲ್ಲಿ ಬಿಟ್ಟರು. ಓಕೆ, ಇವಾಗ ಇನ್ನೇನು ಕೆಲಸ ಎಲ್ಲ ಊಟ ಗಿಟ ಎಲ್ಲ ಆಗಿತ್ತು, ನೀವೇ ನೋಡಿದ್ರೆ. ಇವಾಗ ಏನಿಲ್ಲ, ಮಲ್ಕೊಳೋದು. ಮತ್ತೆ ಬೆಳಗ್ಗೆ ಎದ್ದು ಸಿಗ್ತೀವಿ. ಎಲ್ರಿಗೂ ಗುಡ್ ನೈಟ್.